ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ತುಂಬಾ ಜನ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಸರ್ ಡೇಟಾ ಎಂಟ್ರಿ ಆಪರೇಟರ್ ಪೋಸ್ಟ್ ಇದ್ರೆ ಕರೆದ್ರೆ ತಿಳಿಸಿ ಅಂತೇಳಿ. ಈಗ ಅರ್ಜಿ ಕರೆದಿದ್ದಾರೆ, ಯಾರು ಕೂಡ ನೇಮಕಾತಿ ಮಿಸ್ ಮಾಡ್ಕೋಬೇಡ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ನೇರವಾಗಿ ಸಂದರ್ಶನ ಮಾತ್ರ ಇರತ್ತೆ. ಸಂದರ್ಶನ ಮೂಲಕವಾಗಿ ಮತ್ತು ಡಾಕ್ಯುಮೆಂಟ್ಸ್, ಇಲ್ಲಿ ಡಾಕ್ಯುಮೆಂಟ್ಸ್ ಆಪ್ಷನ್ ಕೊಟ್ಟಿಲ್ಲ, ನೇರವಾಗಿ ಸಂದರ್ಶನ ಇರತ್ತೆ. ಸಂದರ್ಶನ ಮೂಲಕವಾಗಿ ಮಾತ್ರ ಆಯ್ಕೆ ಮಾಡ್ತಾರೆ. ಯಾರ್ಯಾರು ಡೇಟಾ ಎಂಟ್ರಿ ಕೆಲಸ ಮಾಡ್ಬೇಕಂತ ಇದಾರಲ್ಲ ಅಂತವ್ರು ಕೂಡ ಶೇರ್ ಮಾಡಿ, ಮತ್ತೆ ನೀವು ಕೂಡ ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಯಾವೊಂದು ಜಿಲ್ಲೆಯಲ್ಲಿ ಖಾಲಿ ಇದಾವೆ, ಅದ ನಂತರ ಎಷ್ಟು ಖಾಲಿ ಇದಾವೆ, ಆಯ್ಕೆ ಆದ್ರೆ ಎಷ್ಟು ಸಂಬಳ ಕೊಡ್ತಾರೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇದು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಯಾವುದು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಅಧಿಸೂಚನೆ ಪ್ರಕಾರ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು, ಮೊದಲಿಗೆ ಸಂಸ್ಥೆ ಹೆಸರು ನೋಡ್ಬೇಕಾಗತ್ತೆ. ಇಂಟೆಲಿಜೆಂಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅರ್ಜಿ ಸಲ್ಲಿಸುವಂತ ಇದು ಸಂಸ್ಥೆ ಆಗಿರತ್ತೆ. ಇಂಟೆಲಿಜೆಂಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇದೇ ಸಂಸ್ಥೆಗೆ. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ನಿಮ್ಗೆ ಕೂಡ ಕಾಣಿಸ್ತಾ ಇರಬಹುದು, 8/8/2025. ನಾರ್ಮಲ್ ನಿಮಗೆ ತಿಳಿಸ್ಕೊಟ್ಟಿರುವಂತೆ ಆ ಒಂದು ದಿನಾಂಕ ಆಗಿರತ್ತೆ. ಆ ಒಂದು ದಿನಾಂಕ ಪ್ರಕಾರ ಅಪ್ಲಿಕೇಶನ್ ಹಾಕಿ. ಮತ್ತು ಪೋಸ್ಟ್ ಹೆಸರು ನೋಡಿ, ಇಲ್ಲಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ, ಈ ಒಂದು ಡೇಟಾ ಎಂಟ್ರಿ ಆಪರೇಟರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಎಲ್ಲ ಒಂದು ವಿದ್ಯಾರ್ಥಿಗಳು. ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ಅರ್ಜಿ ಸಲ್ಲಿಸಬೇಕು. ಮತ್ತು ನಿಮ್ಮ ಒಂದು ಇಂಟರ್ವ್ಯೂ ಹೋಗುವಂತ ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗಮನ ಇಟ್ಟು ನೋಡಿ. 16/8/2025 ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅದು 16 ಅಲ್ಲ, 18ನೇ ತಾರೀಕು, 18 ಆಗಸ್ಟ್ 2025 ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ 10 ಗಂಟೆಗೆ ಹೋಗ್ಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೋಡಿ, ಯಾವಾಗ ಏನು ಅಂತೇಳಿ. ಇಲ್ಲಿ ನೋಡಿ, 18/8/2025 ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಮುಂಜಾನೆ 10 ಗಂಟೆ 11 ಗಂಟೆ ತನಕ ಅಷ್ಟೊಳಗ ನೀವು ಯಾವ ಬೇಕಾದ್ರೂ ಹೋಗಿ. ಅದ ನಂತರ ಇಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಏಜ್ ಲಿಮಿಟ್ 22ರಿಂದ 42 ವರ್ಷ ತನಕ ಕೊಟ್ಟಿದ್ದಾರೆ. ಒಂದು 22ರಿಂದ 42 ವರ್ಷದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಅದ ನಂತರ ನಿಮಗೆ ಇಂಗ್ಲಿಷ್ ಕಡ್ಡಾಯವಾಗಿ ಮಾತಾಡಕ್ ಬರ್ಬೇಕಾಗತ್ತೆ. ಸ್ಪೀಡ್ ಟೈಪಿಂಗ್ ಕೂಡ ಮಾಡಕ್ ಬರಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇಂಗ್ಲಿಷು ಕಡ್ಡಾಯವಾಗಿ ಮಾತಾಡಕ್ ಬರ್ಬೇಕಾಗತ್ತೆ, ಮತ್ತು ಸ್ಪೀಡ್ ಟೈಪಿಂಗ್ ಕೂಡ ಮಾಡಕ್ ಬರಬೇಕು. ಅದೆಷ್ಟು ಟೈಮು ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಪೋಸ್ಟ್ ಹೆಸರು, ಈ ಒಂದು ಡೇಟಾ ಎಂಟ್ರಿ ಆಪರೇಟರು 5 ಪೋಸ್ಟ್ ಇರತ್ತೆ. ಈ ಒಂದು 5 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತೆ ಹೊಂದಿರಬೇಕು ಅದನ್ನ ಕೊಟ್ಟಿದ್ದಾರೆ. ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ ಬೇಸಿಕವಾಗಿ. ಅದ ನಂತರ ಡೇಟಾ ಎಂಟ್ರಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ಇರತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಾಲೆಜ್ ಬೇಕಾಗತ್ತೆ. ಅದ ನಂತರ ನಿಮ್ಮೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಕೊಟ್ಟಿದ್ದಾರೆ, ಏನೆಲ್ಲ ರೂಲ್ಸ್ ಇರತ್ತೆ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ. ಆ ಎಲ್ಲ ರೂಲ್ಸ್ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಟೋಟಲ್ ಆಗಿ 5 ಪೋಸ್ಟ್ ಆಯ್ಕೆ ಆದ್ರೆ ನಮ್ಮ ಒಂದು ಭಾರತದ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ಸಂಬಳ ನೋಡಿ, ಇದು ಪ್ರತಿ ತಿಂಗಳು ನಿಮಗೆ ಸುಮಾರು 28,000 ತನಕ ಆಗತ್ತೆ. ಮತ್ತು ಪ್ರತಿ ದಿನಕ್ಕೆ ಕೊಡೋದ್ರಿಂದ ಸರ್ಕಾರದ ಮಾನದಂಡಗಳ ಪ್ರಕಾರ ಪ್ರತಿ ದಿನಕ್ಕೆ 932 ತನಕ ಸ್ಯಾಲ್ರಿ ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿಯ ಗೋಳಫರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಆಫೀಸ್ ಅಂತ ನೋಟಿಸ್ ರಿಲೀಸ್ ಮಾಡಿದ್ರೆ ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು 937 ರೂಪಾಯಿ ಪ್ರತಿ ಡೇ ಪರ್ ಡೇ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿದಿನ ನಿಮಗೆ ಅಷ್ಟು ಸ್ಯಾಲ್ರಿ ಇರತ್ತೆ. ನಿಮಗೆ ಸುಮಾರು ಒಂದು ತಿಂಗಳಿಗೆ 28,000 ತನಕ ಆಗಬಹುದು, 28 ಅಥವಾ ಈ ರೀತಿಯಾಗಿ ಆಗಬಹುದು. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಕೆಲವು ರೂಲ್ಸ್ ಇದಾವೆ, ಅದನ್ನ ನೋಡ್ಕೊಳ್ಳಿ. ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಈ ಒಂದು ಡೇಟಾ ಎಂಟ್ರಿ ಆಪರೇಟರ್ಗೆ ಸೆಕೆಂಡ್ PUC ಆಗಿರ್ಬೇಕಾ ಅಥವಾ SSLC ಆಗಿರ್ಬೇಕಾ ಅಥವಾ ಪದವಿ ಆಗಿರ್ಬೇಕಂತ ತುಂಬಾ ಜನ ಡೌಟ್ ಇರತ್ತೆ. ನೋಡಿ, ನಿಯಮಗಳಿಗೆ ಅನುಸಾರ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು. ನಿಮ್ಗೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಬೇಸಿಕ್ ಆಗಿ ಹೇಳ್ತಾ ಇಲ್ಲ. ಪದವಿ ಪಾಸ್ ಆಗಿರ್ಬೇಕು, ಕಡ್ಡಾಯವಾಗಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಈ ರೀತಿಯ ವಿಶ್ವವಿದ್ಯಾಲಯದಿಂದ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳಿಂದಾದ್ರೂ ಪದವಿ ಪಾಸ್ ಆಗಿರಬೇಕು. ಇಲ್ಲಿ ಯಾವುದೇ ಅದೇ ಪದವಿ ಇದೇ ಪದವಿ ಅಂತ ಯಾವುದೇ ರೀತಿ ಕೊಟ್ಟಿಲ್ಲ, ಒಟ್ಟಾರೆ ಪದವಿ ಕೊಟ್ಟಿದ್ದಾರೆ. ಡಿಗ್ರಿ ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ ನಿಮ್ಮೊಂದು ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಎಲ್ಲ ಒಂದು ವರ್ಗದವರಿಗೆ ಅನುಭವ ಆಗತ್ತೆ. ಇದು SC ST OBC EWS ಪ್ರತಿ ಒಂದು ವರ್ಗಕ್ಕೆ ಅನುಭವ ಆಗತ್ತೆ.
ಎಷ್ಟು ಇಟ್ಟಿದ್ದಾರೆ ಅಂದ್ರೆ 590 ರೂಪಾಯಿ. ನಿಯಮಗಳಿಗೆ ಸಂಬಂಧಪಟ್ಟಂತೆ 590 ರೂಪಾಯಿ ತನ ನಿಮಗೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಪಾವತಿ ವಿಧಾನ ಆನ್ಲೈನ್ ನಲ್ಲಿ ಇರತ್ತೆ. ನಾರ್ಮಲ್ ಆಗಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ ಮತ್ತು ಆಯ್ಕೆ ವಿಧಾನದಲ್ಲಿ ನೇರವಾಗಿ ಸಂದರ್ಶನ ಮಾತ್ರ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನೇರವಾಗಿ ಸಂದರ್ಶನ ಮೂಲಕವಾಗಿ ಮಾತ್ರ ಆಯ್ಕೆ ಮಾಡ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರೋದಿಲ್ಲ. ಕೆಲವೊಂದು ಪೋಸ್ಟ್ ನಾನು ಹಿಂದ್ಗಡೆ ತಿಳಿಸ್ಕೊಟ್ಟಿರುವಂತಹ ಪೋಸ್ಟ್ಗಳಿಗೆ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ರೆ ಇರ್ತಾ ಇತ್ತು. ಆದ್ರೆ ಇದಕ್ಕೆ ನೇರವಾಗಿ ಸಂದರ್ಶನ ವಾಕ್ಯನ ಮೂಲಕವಾಗಿ ಪಡ್ಕೋಬಹುದಾಗಿರತ್ತೆ ಈ ಒಂದು ಪೋಸ್ಟ್. ಮತ್ತೆ ಇದಕ್ಕೆ ವಾಕ್ಯನ್ ಹೋಗ್ಬೇಕಂದ್ರೆ ಯಾವ ಒಂದು ವಿಳಾಸ ಅದು ತುಂಬಾ ಮುಖ್ಯ ಆಗಿರತ್ತೆ ನೋಡಿ. ಇಂಟೆಲಿಜೆಂಟ್ ಕಮ್ಯುನಿಕೇಶನ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ 1ನೇ ಮಹಡಿ ಪೋಸ್ಟ್ ಆಫೀಸ್ ಮೇಲೆ ಉಲ್ಕಾ ಇಂಡಸ್ಟ್ರಿಯಲ್ ಈ ಒಂದು ವೆಬ್ಸೈಟ್ ಹಂತ 3 ನವದೆಹಲಿ 110020 ಈ ಒಂದು ಕೋಡು. ಅದ ನಂತರ ಈ ಒಂದು ವಿಳಾಸಕ್ಕೆ ನೇರವಾಗಿ ಹೋಗಬೇಕು. ಆ ಒಂದು ವಿಳಾಸ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ತಿಳಿಸ್ಕೊಟ್ಟೇನಲ್ಲ ನಿಮ್ಮ ಒಂದು ಅರ್ಜಿ ಶುಲ್ಕ ಇದು 590 ರೂಪಾಯಿ ಇರತ್ತೆ. ಇದು ನಮಗೆ ಕನ್ಫರ್ಮ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೇನೆ. ಇದು ನಮಗೆ ಅರ್ಥ ಆಯ್ತು ನೋಡಿ. ಇಲ್ಲಿ ವಿದ್ಯಾರ್ಥಿಗಳು ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಈಗಾಗಲೇ ಕೆಲಸ ಮಾಡ್ತಾರೋರು ಅದೆಲ್ಲ ನಿಮ್ಗೆ ಗೊತ್ತಿರುವಂತೆ ಅಪ್ಲಿಕೇಶನ್ ಹಾಕಿ ನೋಡಿ ಸ್ನೇಹಿತರೆ. ಈಗ ನಿಮಗೆ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಈ ಒಂದು ನೋಟಿಸ್ ಬಗ್ಗೆ. ಆಯ್ಕೆದಂತ ವಿದ್ಯಾರ್ಥಿ ಎಲ್ಲಿ ಕೆಲಸ ಇರತ್ತೆ ಏನು ಅಂತ ಹೇಳಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಮತ್ತೆ ಏನಾದ್ರು ಡೌಟ್